ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಗಳವಾರದ ವ್ಲಾಗ್. ಇದು ಫುಲ್ಲು ಚಳಿ ಚಳಿ ಚಳಿ. ಮನುಷ್ಯಂಗೆ ಅತಿಯಾಗಿ ಏನಾದರೂ ತಡ್ಕೊಳಕ್ಕಾಗಲ್ಲ. ಬೇಸಿಗೆನೂ ತಡ್ಕೊಳಕ್ಕಾಗಲ್ಲ, ಚಳಿಗಾಲನೂ ತಡ್ಕೊಳಕ್ಕಾಗಲ್ಲ, ಮಳೆನೂ ತಡ್ಕೊಳಕ್ಕಾಗಲ್ಲ. ಬೆಳಗ್ಗೆಯಿಂದ ಬಿಸಿಲೇ ಇಲ್ಲ, ರಾತ್ರಿ ಎಲ್ಲ ಸುಮ್ಮನೆ ಹನಿ ಆಗ್ತಾನೇ ಇರುತ್ತೆ. ಚಳಿಗೆ ವೀಡಿಯೋ ಮಾಡೋಕ್ಕೂ ಬೇಜಾರು. ಸುಮ್ಮನೆ ಒಂದು ಕಡೆ ಬೆಚ್ಚಗೆ ಹೊದ್ಕೊಂಡು ಕೂತಿರ್ಬೇಕು ಅಂತ ಅನಿಸ್ಬಿಟ್ಟಿದೆ. ವೀಡಿಯೋ ಮಾಡೋದಕ್ಕೆ ಮೊಬೈಲ್ ಎತ್ಕೊಳ್ಳೋಕ್ಕೂ ಬೇಜಾರು. ಅಯ್ಯೋ ಹೋಗು, ಯಾರು ಮಾಡೋರು ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ಈಗ ಚಳಿಗೆ. ಪಾಪು ಮಲ್ಕೊಂಡಿದ್ದಾನೆ, ಅವನಿಗೂ ಸ್ನಾನನೇ ಮಾಡಿಸಿಲ್ಲ. ಬಿಸಿಲು ಬರಲಿ ಪಾಪ, ಅವನಿಗೂ ಚಳಿನೇ ಅಲ್ವಾ, ನಾವು ಅಂದ್ಕೊಳಂಗೆ ತಾನೆ ಅವನಿಗೂ ಆಗುತ್ತೆ. ಅದಕ್ಕೆ ಸ್ನಾನ ಮಾಡಿಸ್ಲಿಲ್ಲ, ಹಾಗೆ ಮಲ್ಕೊಂಡಿದ್ದಾನೆ. ಇನ್ನೇನು ಎದ್ದೇಳೋ ಟೈಮ್ ಕೂಡ ಬಂತು. ಎದ್ದ ಮೇಲೆ ಬಿಸಿಲು ಬಂದ ಮೇಲೆ ಸ್ನಾನ ಕರ್ಕೊಂಡು ಹೋಗ್ಬೇಕು ಅವನ್ನ. ನಿನ್ನೆ ಒಂದು ಕ್ಲಿಪ್ ಆ್ಯಡ್ ಮಾಡೋದು ನಾನು ಮಿಸ್ ಮಾಡಿದ್ದೀನಿ. ಪಾಪುಗೆ ನಾನು ಇನ್ನೊಂದು ಬಟ್ಟೆ ಬುಕ್ ಮಾಡಿದ್ದೆ, ಅದು ಬಂತು. ಅದನ್ನು ಹಾಕ್ತೀನಿ. ತುಂಬ ಚೆನ್ನಾಗಿದೆ ಬಟ್ಟೆ, ನನಗಂತೂ ಇಷ್ಟ ಆಯಿತು. ಬನ್ನಿ ತೋರಿಸ್ತೀನಿ ಹೇಗಿದೆ ಬಟ್ಟೆ ಅಂತ. ಬಟ್ಟೆ ಯಾರ್ದು ಇದು? ಈ ಬಟ್ಟೆ ಯಾರ್ದು? ಈ ಬಟ್ಟೆ ಯಾರ್ದು? ಇದು ಇದ್ಯಾರ್ದು? ಇದು ಓಹೋ, ಎಲ್ಲ ಬಟ್ಟೆ ಇವಂದೆ. ನಂದು ಅದು ಪ್ಯಾಂಟು, ನಂದು ಪ್ಯಾಂಟು. ಅಪ್ಪುಗೆ ಬಟ್ಟೆ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಇದು ಕ್ಯಾಂಬೋ, ಇದು ಚೆನ್ನಾಗಿದೆ ಬಟ್ಟೆ. ಮಾತ್ರ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಚೆನ್ನಾಗಿದೆ, ತಿಕ್ಕಾಗಿದೆ ಬಟ್ಟೆನೂ ಕೂಡ. ಆ್ಯಂಡ್ ಇವನಿಗೆ ಕರೆಕ್ಟ್ ಸೈಜ್ ಕೊಡಿಲಿ. ಬಟ್ ಪ್ಯಾಂಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಪ್ಯಾಂಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ತಿಕ್ಕಾಗೇನೋ ಇದೆ. ಬಟ್ ಏನೋ ಬೇರೆ ಥರನೇ ಬಟ್ಟೆ ಅದು. ಟೀ ಶರ್ಟ್ ಇದೆಯಲ್ಲ, ಆ ಥರ ಬಟ್ಟೆ ಅಲ್ಲ. ಮತ್ತು ಅದು ಲೆಂತ್ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ನನಗೆ. ಹಂಗೆ ಹಾಕ್ಕೊಬೋದು. ಬಟ್ ಡೈಪರ್ ಹಾಕ್ಬಿಟ್ಟು ಪ್ಯಾಂಟ್ ಹಾಕ್ತೀನಿ ಅಂದರೆ ತುಂಬ ಟೈಟ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ಅವನಿಗದು. ಸೊ ಪ್ಯಾಂಟ್ ಮಾತ್ರ ನನಗೆ ಇಷ್ಟ ಆಗಲಿಲ್ಲ. ಟೀ ಶರ್ಟ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಕೊಟ್ಟಿರೋ ಅಮೌಂಟಿಗೆ ವರ್ತ್ ಅಂತ ಅನಿಸುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಪಾಪುಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೆ. ಹೆಸರುಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಅಲ್ಲ, ಹೆಸರು ಕಾಳು, ತೊಗರಿಬೇಳೆ ಮತ್ತು ಕೆಂಪಕ್ಕಿ ಇಷ್ಟನ್ನು ತೊಳೆದು ನೆನೆಸಿಟ್ಕೊತೀನಿ. ಅದ್ರ ಜೊತೆಗೆ ಕ್ಯಾರೆಟು, ಬೀನ್ಸು ಮತ್ತು ಒಂದೆಲ್ಗೆ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಕಟ್ ಮಾಡಿಬಿಟ್ಟು ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಮಾಮೂಲಿ ಸಾಸಿವೆ, ಜೀರಿಗೆ, ಅದನ್ನು ಫ್ರೈ ಮಾಡೋದಕ್ಕೆ ಅಂತ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಇದಿಷ್ಟು ಹಾಕಿ ಫ್ರೈ ಮಾಡಿಬಿಡ್ತೀನಿ. ಒಂದೆಲ್ಗೆ ಸೊಪ್ಪು ಅದು ಫ್ರೈ ಮಾಡಲಿಲ್ಲ ಅಂದರೆ ಬೇಗ ಬೇಯಲ್ಲ, ಮತ್ತಿಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಅದನ್ನು ಫ್ರೈ ಮಾಡೋದಕ್ಕೋಸ್ಕರ ಎಲ್ಲ ತರಕಾರಿನೂ ಫ್ರೈ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಆಮೇಲೆ ಅದಕ್ಕೆ ನೀರು ಹಾಕಿ ತೊಳೆದು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಮತ್ತು ಹೆಸರು ಕಾಳು ಮತ್ತು ತೊಗರಿಬೇಳೆ ಇಷ್ಟನ್ನು ಹಾಕಿ ಒಂದು 4 ವಿಷಲ್ ಕೂಗಿಸ್ಕೊಂಬಿಡ್ತೀನಿ. ಇಷ್ಟು ಕೂಗಿಸಿದ್ರೆ ಪಾಪುಗೆ ಊಟ ರೆಡಿ. ಇವತ್ತು ಸ್ವಲ್ಪ ಬೇಗನೆ ಕೊಡ್ತಾಯಿದ್ದೀನಿ. 12:15 ಇವಾಗ ಟೈಮು. ಬೇಗ ತಿಂಡಿ ತಿಂದಿದ್ದ. ಇವತ್ತು 8 ಗಂಟೆಗೆ ತಿಂದಿದ್ದ. ಇಷ್ಟು ದಿವಸ 9 ಗಂಟೆ ಆಗ್ತಿತ್ತು. ಇವತ್ತು 7:15 ಗಂಟೆಗೆ ತಿಂದ್ಬಿಟ್ಟಿದ್ನಲ್ಲ, ಹಾಗಾಗಿ ಇವತ್ತು ಬೇಗನೆ ತಿಂಡಿ ಕೊಡ್ತಾಯಿದ್ದೀನಿ ಅವನಿಗೆ. ಊಟ ಕೊಡ್ತಾಯಿದ್ದೀನಿ. ನಾನಿವತ್ತು ಪೇಪರಲ್ಲಿ ಒಂದು ಆರ್ಟಿಕಲ್ ನೋಡಿದೆ. ಅದರಲ್ಲಿ 10 ವರ್ಷದೊಳಗಿನ ಮಕ್ಕಳಿಗೆ ಪ್ರತಿದಿನ 4ರಿಂದ 5 ಎಲೆ ಅಷ್ಟು ಒಂದೆಲ್ಗೆ ಸೊಪ್ಪನ್ನ ಕೊಡಬೇಕಂತೆ. ಅದಾದಮೇಲೆ 10 ಎಲೆ ಅಂತ ದಿನಕ್ಕೆ ಅದಕ್ಕೆ 10 ವರ್ಷದ ಮೇಲ್ಪಟ್ಟವ್ರಿಗೆ ದಿನ 10 ಎಲೆನ ಅದೇನೇನೋ ಮಾಡಿಕೊಂಡು ರಸ ಕುಡಿಬೇಕು, ತಿನ್ನಬೇಕು ಅಂದ್ಕೊಂಡು ಏನೇನೋ ಕೊಟ್ಟಿದ್ರು. ನಾನು ಅದೆಲ್ಲ ನೆನ್ಪಿಟ್ಕೊಳಕ್ಕೆ ಹೋಗಲಿಲ್ಲ. ಇದನ್ನು ಮಾತ್ರ ನೆನ್ಪಿಟ್ಕೊಂಡೆ. ತುಂಬ ಒಳ್ಳೆಯದು ಒಂದೆಲ್ಗೆ ಸೊಪ್ಪು ಅಂತ. ಇದು ಈಚೀಚೆಗಷ್ಟೇ ಇಷ್ಟೊಂದು ಎಲ್ಲ ಕಡೆ ಒಂದೆಲ್ಗೆ ಸೊಪ್ಪು ಅಂತ ಇರೋದು. ಈಗೊಂದು 2-3 ವರ್ಷದಿಂದ ನಾನು ಕೇಳ್ತಾ ಇರೋದು ಈ ಹೆಸ್ರನ್ನ. ಅದಕ್ಕಿಂತ ಮುಂಚೆ ಒಂದೆಲ್ಗೆ ಸೊಪ್ಪು ಅನ್ನೋದನ್ನು ನೋಡೂ ಇರಲಿಲ್ಲ, ನಾನು ಕೇಳೂ ಇರಲಿಲ್ಲ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೇ ನಾನು ಒಂದೆಲ್ಗೆ ಸೊಪ್ಪನ್ನ ನೋಡಿದ್ದು ಮತ್ತು ತಿಂದಿದ್ದು.
ಅದಕ್ಕೂ ಮುಂಚೆ ನೋಡೇ ಇರಲಿಲ್ಲ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಎಲ್ಲ ಕಡೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ, ಅದೆಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅದು ಅಂತ. ಅದಕ್ಕೆ ನಾನು ಅವಾಗವಾಗ ತರಿಸಿ ಒಂದೆಲ್ಗೆ, ಬಟ್ ಡೈಲಿ ಕೊಡೋಕ್ಕಾಗಲ್ಲ, ಅವನು ಏನೋ ಅಂತ ತಿಂತಾನೆ ಡೈಲಿ. ಅದಕ್ಕೆ ಮಧ್ಯೆ ವಾರಕ್ಕೊಂದ್ಸಲನೋ 10 ದಿವ್ಸಕ್ಕೊಂದ್ಸಲನೋ ಈ ಥರ ಒಂದೆಲ್ಗೆ ಸೊಪ್ಪು ದಿನ ಆದರೂ ಒಂದು ಮಾಡಿ ಕೊಡ್ತಾ ಇರ್ತೀನಿ. ನಾವು ಒಂದೆಲ್ಗೆ ಸೊಪ್ಪು ಅದೇ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಅನಿಸುತ್ತೆ, ಅದನ್ನು ಬಜ್ಜಿ ಥರ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಸೊಪ್ಪು ಸಿಕ್ತಾಗಲೆಲ್ಲ ಪಾಪುಗೆ ಈ ಥರ ಏನಾದರೂ ಮಾಡಿಕೊಡ್ತೀನಿ, ನಮಗೆ ಒಂದೆಲ್ಗೆ ಸೊಪ್ಪು ಮಸ್ಸೊಪ್ಪು ಥರ ಮಾಡ್ಕೊಂಬಿಡ್ತೀವಿ. ನಾವು ತಿಂದಂಗಾಗುತ್ತೆ, ಅವನು ತಿಂದಂಗಾಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಪಾಪು ಮಲ್ಕೊಂಡಿದ್ದಾನೆ, ಇವತ್ತು ರೂಮಲ್ಲೇ ಮಲಗಿಸಿದ್ದೀನಿ ಲಾಲಿಲಿ. ಅದಕ್ಕೆ ನಾನು ಪಕ್ಕದಲ್ಲೇ ಬಂದು ಸುಮ್ಮನೆ ಮಲ್ಕೊಂಡೆ. ಏನಪ್ಪ ಅದು ಬಾಯಲ್ಲಿ ಏನು ತಿಂತಿದ್ಯಾ? ಏನದು ಚಕ್ಲಿ ತಿಂತಿದ್ಯಾ? ಯಾರು ಕೊಟ್ಟರು? ಇಲ್ಲ, ಬೇರೆ ಸ್ಕೂಲು. ಎಲ್ಲ ಒಂದೇ ಯೂನಿಫಾರ್ಮು, ಸ್ಕೂಲ್ ಬೇರೆ. ಈ ಕೈಲಿ ಕೊಡು, ಬಲ್ದ ಕೈಲಿ ಕೊಡು, ಬಲ್ದ ಕೈಲಿ, ಈ ಕೈಲಿ ಆ ಕಡೆಗೆ ಎಟ್ಕ್ತಿಲ್ವಲ್ಲ. ಸರಿ ಕೂತ್ಕೋ ಪಾಪು, ಸರಿ ಕೂತ ಸರಿಯಾಗಿ, ಸರಿ ಕೂತ ಪಾಪು, ಸರಿ ಕೂತ್ಕೋ, ಕಾಲು ಸರಿಯಾಗಿ ಹಾಕಮ್ಮ. ಸರಿಯಾಗಿ ಹಾಕಪ್ಪ. ಇಲ್ಲಿ ಪಾಪ ಕಾಲು ಸರಿಯಾಗಿ ಹಾಕೋ, ಎತ್ತು ಕಾಲನ್ನ. ಅದಕ್ಕೆ ಸರಿಯಾಗಿ ಕೂತ್ಕತಿಯಲ್ಲ, ಹಾಕೋ ಎಲ್ಲಿ ಸರಿಯಾಗಿ ಹಾಕೋ ಕಾಲು. ನಂಗೆ ಕೊಡು ಪಾಪು, ನನಗೆ ಕೊಡು, ಅಮ್ಮ ಕೊಡು. ನೀವಿಬ್ಬರೇ ಆಟಾಡಿ. ನಿಜವಾಗ್ಲೂ ಮಕ್ಕಳಾಟ ಅಂತ ಹೇಳೋದು ಇದಕ್ಕೆ ಅಲ್ವಾ. ಆಟ ಸಾಮಾನೆಲ್ಲ ತೊಗೊಂಡು ಅವ್ರ ತಾತನ ಜೇಬೊಳಗಡೆ ಹಾಕ್ತಾಕೋತಿದ್ದಾನೆ. ಅದು ಎಷ್ಟು ಇಡಿಸುತ್ತೋ ಅಷ್ಟು ಹಾಕೋದಕ್ಕೆ ಟ್ರೈ ಮಾಡ್ದ. ಕತೆ ಮಕ್ಕಳು. ಅವನದಿನ್ನೂ ಊಟ ಆಗಿಲ್ಲ, ಊಟ ರೆಡಿ ಮಾಡಬೇಕು ಇವಾಗ ಅವನಿಗೆ. ಅಲ್ಲಿವರೆಗೂ ಆಟ ಆಡಲಿ ಅಂತ ಬಿಟ್ಟಿದ್ದೀನಿ, ಆಟ ಆಡ್ತಾ ಕೂತಿದ್ದಾನೆ. ಅಡ್ವರ್ಟೈಸ್ ಬಂದು ಕೆಳಗಡೆ ಬಂದು ಕೂತ್ಬಿಟ್ಟ. ಈಗ ಇಲ್ಲೆಲ್ಲ ಚಿಕ್ಕದಾಗಿ ಹುಟ್ತಾ ಇದೆ ಕೂದಲೆಲ್ಲ. ಅವನದು ಶೇಪೇ ಒಂಥರ ವಿಚಿತ್ರವಾಗಿದೆ. ಈಗ ಸಣ್ಣ ಕೂದಲು ಬರ್ತಾ ಇದೆ. ಈ ಥರ ಇದ್ದಾಗ ನೋಡೋಕ್ಕೆ ಚೆಂದ, ಪೂರ್ತಿ ಕೂದಲಿದ್ರೆ ನೋಡೋಕ್ಕೆ ಚೆಂದ. ಈ ಮಧ್ಯ ಇರುತ್ತೆ, ಮಧ್ಯದಲ್ಲಿ ನೋಡುತ್ತೆ ನೋಡಿ, ಅರ್ಧಂಬರ್ಧ ಕೂದಲು ಉದ್ದ, ಅದು ಚೆನ್ನಾಗಿರಲ್ಲ ನೋಡೋಕ್ಕೆ. ಪಾಪುದು ಈಗ ಊಟ ಆಯಿತು. ಊಟ ಮಾಡ್ಕೊಂಡು ಒಂದ್ಸಲ ಆಟ ಶುರು ಮಾಡ್ತಾನೆ ಅವನು. ನಮ್ಮ ಪಾಡಿಗೆ ನಾವು ಈ ಥರ ಏನಾದರೂ ಮಿಸ್ಸಾಗಿ ಈ ಥರ ಅಪೋಸಿಟ್ ಸೈಡ್ ಒಬ್ಬೊಬ್ರು ಕೂತ್ಬಿಟ್ಟಿದ್ರೆ ಅವನ ಪ್ರಕಾರ ನಾನು ಹಿಂಗೆ ಓಡಾಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದಾನೆ ಅವನು. ನಮ್ಮ ಪಾಡಿಗೆ ನಾವು ಆ ಕಡೆ ಈ ಕಡೆ ನೋಡ್ತಿದ್ರೂ ಗೊತ್ತೇ ಇರಲ್ಲ, ನಡ್ಕೊಂಬಂದ್ಬಿಟ್ಟಿರ್ತಾನೆ. ಬಂದು ದಬ್ಬ ಅಂತ ನಮ್ಮ ಮೇಲೆ ಬಂದು ಬೀಳೋದು. ಅವನಿಗೂ ನೋವಾಗುತ್ತೆ, ಹಿಡ್ಕೊಂಡು ನಮ್ಮ ಕೈಗೂ ನೋವಾಗುತ್ತೆ. ಅಲ್ಲಿಂದ ಸರಿಯಾಗಿ ನಡ್ಕೊಂಬರ್ತಾನೆ, ಕೊನೆಯಲ್ಲಿ ಬಂದು ದಬ್ಬ ಅಂತ ಬೀಳೋದು. ಸೊ ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.